ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಶರಣು ಶರಣಾರ್ಥಿ. ವೀಕ್ಷಕರೇ, ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಂಬಿಕಾ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಯಾರೇ ಕೇಳಿದ್ರೂ ಹೇಳೋದೊಂದೇ, ನನಗೆ ಅಮ್ಮನ ಥರ ಅಡುಗೆ ಮಾಡೋಕೆ ಬರಲ್ಲ, ನನ್ನ ಅಜ್ಜಿ ಥರ ಅಡುಗೆ ಮಾಡೋಕೆ ಬರಲ್ಲ ಅಂತ. ನಿಜ, ಹಳೇ ಕಾಲದ ಅಡುಗೆಯ ರುಚಿ ಮಾತ್ರ ಅಲ್ಲ, ಆರೋಗ್ಯಪೂರ್ಣವಾಗಿರುತ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ, ಪುಸ್ತಕ ನೋಡಿ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು. ಬನ್ನಿ ವೀಕ್ಷಕರೇ, ನಮ್ಮ ಬಸವ ವಾಹಿನಿಯಲ್ಲಿ ನಿಮಗಾಗಿ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಅಡುಗೆ ಎಂದರೆ ಹೇಗಿರಬೇಕು? ಅಡುಗೆ ಎಂದರೆ ಮನೆ ಪೂರ್ತಿ ಘಮಘಮ ಅನ್ನುವಂತಿರಬೇಕು, ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು. ಅಡುಗೆ ಎನ್ನುವುದು ಒಂದು ಕಲೆ, ಕೈಗುಣ ಎಂದು ಹೇಳುತ್ತಾರೆ. ನಿಜ, ಇಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಲಕ್ಷ್ಮಿ ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ. ಶರಣು ಶರಣಾರ್ಥಿ ಮ್ಯಾಮ್. ನಮಸ್ತೆ. ಶರಣು ಶರಣಾರ್ಥಿ. ಲಕ್ಷ್ಮಿ ಅವರೇ, ನೀವೆಲ್ಲಿಂದ ಬಂದಿರೋದು? ನಾನು ಜವಾಹರ್ಲಾಲ್ ನೆಹರು ಪ್ಲಾನೆಟೇರಿಯಂನಲ್ಲಿ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಮಲ್ಲೇಶ್ವರಂನಲ್ಲಿ ಇರ್ತೇವೆ. ಬ್ಯಾಂಗ್ಳೂರವರು ಮಲ್ಲೇಶ್ವರಮಿಂದ ಬಂದಿದ್ದೀರಾ. ನಮ್ಮ ವೀಕ್ಷಕರಿಗೆ ಇವತ್ತು ಯಾವುದು ಆರೋಗ್ಯಪೂರ್ಣ ಅಡುಗೆಯನ್ನು ತೋರಿಸ್ತಾ ಇದ್ದೀರಾ? ನಾನು ಈ ದಿವಸ ಸಬ್ಬಕ್ಕಿ ರೊಟ್ಟಿನ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸಬ್ಬಕ್ಕಿ ರೊಟ್ಟಿ. ಓಕೆ, ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಒಂದ್ಸಲ ಹೇಳ್ಬಿಡ್ತೀರಾ? ರೊಟ್ಟಿಗೆ ಸಬ್ಬಕ್ಕಿ ಬೇಕು, ಅಕ್ಕಿ ಹಿಟ್ಟು ಬೇಕು, ಕಡಲೆ ಬೀಜ ಬೇಕು, ಓಕೆ, ಆಲೂಗೆಡ್ಡೆ ಇದನ್ನು ನಾನು ಬೇಯಿಸಿ ಮ್ಯಾಶ್ ಮಾಡಿ ತಂದಿದ್ದೀನಿ. ಓಕೆ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹೆಚ್ಕೊಂಡು ತಂದಿದ್ದೇನೆ. ಓಕೆ, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋತೀನಿ. ಮತ್ತು ಇದು ಬಿಳಿ ಎಳ್ಳು. ಓಕೆ, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮತ್ತು ಎಣ್ಣೆ ಬೇಕಾಗತ್ತಲ್ವಾ? ಓಕೆ, ಈ ಇಂಗ್ರೀಡಿಯೆಂಟ್ಸಿಂದ ನಮಗಿವತ್ತು ಸಬ್ಬಕ್ಕಿ ರೊಟ್ಟಿ ಸವಿಯಲು ಸಿದ್ಧ ಆಗತ್ತೆ. ಮೊದಲನೇದಾಗಿ ನಿಮಗೆ ಏನು ಬೇಕೀಗ? ನಾನು ಮೊದಲು ಈ ಕಡಲೆ ಬೀಜನ ಸ್ವಲ್ಪ ಹುರಿದು ಪುಡಿ ಮಾಡ್ಕೋಬೇಕು. ಅದಕ್ಕೆ ನನಗೊಂದು ಬಾಣಲೆ ಬೇಕು. ಓಕೆ ಓಕೆ, ಚಿಕ್ಕ ಬಾಣಲಿ ಸಾಕಾ? ಸಾಕಾಗತ್ತೆ. ಓಕೆ, ಮೊದಲನೇದಾಗಿ ಈ ಕಡಲೆ ಬೀಜನ ನಾವು ಹುರ್ಕೋಬೇಕು. ಓಕೆ, ಒಂದು ಇದು ಕೊಟ್ಬಿಡ್ಲಾ? ಸೌಟ್ ಥರದ್ದು ಏನಾದರೂ ಕೈ ಆಡಿಸೋಕೆ. ಇದು ಸಾಕಾ? ಸಾಕು. ಓಕೆ ಲಕ್ಷ್ಮಿ ಅವರೇ, ಅದು ಚೆನ್ನಾಗಿ ಫ್ರೈ ಆಗಬೇಕಲ್ವಾ? ಫ್ರೈ ಆಗೋ ತನಕ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ನೀವು ಪ್ರೊಫೆಷ್ನಲಿ ಏನು ಮಾಡ್ಕೊಂಡಿದ್ದೀರಾ? ನಾನು ಬೈ ಪ್ರೊಫೆಷನ್ ನಾನು ಸೀನಿಯರ್ ಸೈಂಟಿಫಿಕ್ ಆಫೀಸರ್. ಓಕೆ, ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಹಿರಿಯ ವೈಜ್ಞಾನಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ತಾರಾಲಯದಲ್ಲಿ ಶೋಗಳ ಜೊತೆಗೆ ಸಾಕಷ್ಟು ಎಜುಕೇಷ್ನಲ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಓಕೆ, ಸೊ ಆ ಎಜುಕೇಷ್ನಲ್ ಆ್ಯಕ್ಟಿವಿಟೀಸ್ನ ನೋಡ್ಕೊಳ್ಳೋದು ಅದು ನನ್ನ ಕೆಲಸ. ನೋಡಿ ವೀಕ್ಷಕರೇ, ಬೇರೆ ಹೌಸ್ ವೈಫ್ಸೇ ಬಂದು ಕುಕ್ ಮಾಡಬೇಕು ಅಂತ ಅಲ್ಲ, ದೊಡ್ಡ ದೊಡ್ಡ ಸೈಂಟಿಫಿಕ್ ಇದರಲ್ಲಿ ವರ್ಕ್ ಮಾಡೋರು ತಮ್ಮ ಪ್ರೊಫೆಷ್ನಲ್ ಎಷ್ಟೇ ಪ್ರೊಫೆಷನ್ ಆಗಿದ್ರೂ ಖಾನಾವಳಿ ಕುಕ್ಕಿಂಗ್ ಬಂದು ಅವ್ರಿಗೆ ಕುಕ್ಕಿಂಗ್ ಪ್ಯಾಷನಾ? ಹೌದು, ಕುಕ್ಕಿಂಗು ಪ್ಯಾಷನ್ ಮಾಡಿಕೊಂಡು ನಮ್ಮ ಖಾನಾವಳಿಗೆ ಆಗಮಿಸಿದ್ದಕ್ಕೆ ನಿಮಗೆ ನಾವು ಧನ್ಯವಾದಗಳು ಹೇಳಬೇಕು ಮ್ಯಾಮ್. ನಮ್ಮ ವೀಕ್ಷಕರಿಗೆ ತುಂಬ ಡೌಟ್ಗಳಿರುತ್ತೆ ನಿಮ್ಮ ಇದ್ರ ಬಗ್ಗೆ, ಸೈಂಟಿಫಿಕ್ ಅದು ಇದು ಅಂತ ಏನೆಲ್ಲ ಇರುತ್ತೆ. ನಾನು ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ಅದು ನನಗೆ ಫ್ರೈ ಮಾಡ್ತಾ ನನಗೂ ಹಾಗೆ ಆನ್ಸರ್ಗಳು ನನಗೂ ತುಂಬ ಸಾಕಷ್ಟು ಡೌಟ್ ಇದೆ. ಓಕೆ ಓಕೆ, ನಿಮ್ಮ ಇದರಲ್ಲಿ ಯಾವ್ಯಾವ ಥರ ಶೋಗಳೆಲ್ಲ ಮಾಡ್ತಿರ್ತೀರಾ? ಪ್ಲಾನೆಟೇರಿಯಮಲ್ಲಿ ಒಂದು ಸೋಲಾರ್ ಸಿಸ್ಟಮ್ ಬಗ್ಗೆ ಎಲ್ಲ ಪುಸ್ತಕಗಳಲ್ಲಿ ಇರೋದ್ರಿಂದಾಗಿ ಒಂದು ಶೋ ಡೆಡಿಕೇಟೆಡ್ ಆಗಿ ಇರುತ್ತೆ ಸೋಲಾರ್ ಸಿಸ್ಟಮ್ ಕುರಿತು. ಆದರೆ ನೀವು ಇವಾಗ ಬಂದು ಏನು ಶೋ ನೋಡಿರ್ತೀರಾ, ಇನ್ನು 10 ವರ್ಷ ಬಿಟ್ಕೊಂಡು ಬಂದು ನೋಡ್ತೀರಾ, ಎಲ್ಲನೂ ನಾವು ಸೋಲಾರ್ ಸಿಸ್ಟಮ್ ಕುರಿತಾಗೆ ವಿಚಾರಗಳಿದ್ರೂ ಅವಾಗವಾಗೆ ನಾವು ಪೂರ್ತಿ ಕಂಟೆಂಟ್ನಲ್ಲಿ ಏನಿದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿರ್ತೀವಿ. ಬೇರೆ ಬೇರೆ ಸ್ಕ್ರಿಪ್ಟ್ಗಳಿರುತ್ತೆ. ಬಟ್ ಜನ ಸೋಲಾರ್ ಸಿಸ್ಟಮ್ ಒಂದೇ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಆ ಸೋಲಾರ್ ಸಿಸ್ಟಮ್ ಒಳಗೊಂಡ ಹಾಗೆ ಬೇಕಾದಷ್ಟು ವಿಚಾರಗಳು ಇವಾಗ ಒಂದು ಶೋನಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದರೆ, ಇನ್ನೊಂದು ಶೋನಲ್ಲಿ ಅದೇ ಸೋಲಾರ್ ಸಿಸ್ಟಮ್ ಕುರಿತು ಸಾಕಷ್ಟಿದೆ, ಅಗಾಧವಾಗಿರುತ್ತೆ.
ಅದೇ ಸೋಲಾರ್ ಸಿಸ್ಟಮ್ ಕುರಿತು ಬೇರೊಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿರ್ತೀವಿ. ಓಕೆ. ಹಾಗಾಗಿ ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಬಂದಾಗ ಅವರ ಪಠ್ಯದಲ್ಲಿ ಇರೋಂಥ ಈ ಸೋಲಾರ್ ಸಿಸ್ಟಮ್ ಬಗ್ಗೆ ಇರೋಂಥ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಒಂದು ಡೆಡಿಕೇಟೆಡ್ ಆಗಿ ಒಂದು ಶೋ ಅದ್ರ ಕುರಿತಾಗಿರುತ್ತೆ. ಅದನ್ನು ಬಿಟ್ಟು ಬೇರೆ ಒಂದಷ್ಟು ಬಿಯಾಂಡ್ ದ ಸೋಲಾರ್ ಸಿಸ್ಟಮ್ ಅನ್ನೋ ಥರದ್ದು ಶೋಗಳು, ಮತ್ತು ಈ ಹೊಸದಾಗಿ ಗುರುತ್ವದ ಕುರಿತು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಸಾಕಷ್ಟು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಸುಮಾರಷ್ಟು ವಿಚಾರಗಳನ್ನ ನಾವು ಅಲ್ಲಿ ಶೋ ಮೂಲಕ ತೋರಿಸ್ಕೊಡ್ತೀವಿ. ಸ್ಕೈ ಥಿಯೇಟರ್ನಲ್ಲಿ ತೋರಿಸ್ಕೊಡ್ತೀವಿ. ಓಕೆ, ಈಗ ಇದಾಗಿದೆಯಾ? ಈಗ ಕಡಲೆ ಬೀಜ ಹುರಿದಿದ್ದಾಗಿದೆ. ಇದು ಸ್ವಲ್ಪ ಆರ್ಕೋಬೇಕು. ಹೀಗೆ ಅದರಲ್ಲೇ ಹಾರಕ್ಕೆ ಬಿಟ್ಬಿಡುವ. ಮತ್ತೆ ಏನಾದರೂ ಬೇಕಾ ನಿಮಗೆ ಪ್ಯಾನ್? ನನಗೆ ಅಷ್ಟೊತ್ತಿಗೆ ಒಂದು ಮಿಕ್ಸರ್ ಜಾರ್ ಕೊಟ್ಬಿಟ್ರೆ ಓಕೆ, ನಾನು ಅದಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡಿ ಇಟ್ಟಿರ್ತೀರಾ? ಓಕೆ, ಇದು ಸಾಕಲ್ಲ? ಸಾಕಾಗುತ್ತೆ. ಇದನ್ನ ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟಿರೋಣ. ಓಪನ್ ಆಗಿರಲಿ, ಇದು ಓಪನ್ ಆಗಿ ಇರಲಿ ಅಲ್ವಾ? ಅಷ್ಟೊತ್ತಿಗೆ ನನಗೆ ಒಂದು ಬೌಲ್ ಕೊಡ್ತೀರಾ? ನಾನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀರಾ? ಇದು ಸಾಕಾ? ಸಾಕಾಗುತ್ತೆ. ಇದು ಸಾಕಲ್ಲ? ಅದೇ ಸಾಕು. ಏನೇನು ಬೇಕು ಇದಕ್ಕೀಗ? ಮೊದಲನೇದಾಗಿ ನಾವು ಸಬ್ಬಕ್ಕಿನ ತಗೊಳ್ಳೋಣ. ರಾತ್ರಿ ನೆನೆಸ್ಕೊಂಡಿದ್ದೀರಾ? ಈ ಸಬ್ಬಕ್ಕಿನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಸ್ವಲ್ಪ ಕುದಿಯೋ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತಂದಿದ್ದೀನಿ. ಸೊ ಅದು ಒಂದಕ್ಕೊಂದು ಅಂಟ್ಕೊಂಡಿರೋ ಥರನೇ ಇದೆ ಕನ್ಸಿಸ್ಟೆನ್ಸಿ. ಸೊ ರೊಟ್ಟಿಗೆ ಈ ಥರ ನನಗೆ ಬೇಕಾಗತ್ತೆ, ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನಾವು ಬೇರೆ ಖಾದ್ಯಗಳು ಮಾಡ್ಕೊಳ್ಳುವಾಗ, ಕಿಚಡಿ ಅದೆಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಉದುರಾಗಬೇಕು ಅನ್ಕೋತೀವಲ್ಲ, ರೊಟ್ಟಿಗೆ ಅದು ಬೇಡವಾ? ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು. ಎಷ್ಟು ಬೇಕಾಗ್ಬೋದು ಅದಕ್ಕೆ? ಸುಮಾರು ಒಂದು ಅರ್ಧ ಕಪ್ನಷ್ಟು ಬೇಕು. ಇದು ಫುಲ್ ಬೇಕಾಗಿದ್ರೆ ಒಂದು ಹಾಕ್ಬಿಡಿ. ನೋಡಿ, ಇನ್ನೊಂದು ಸ್ವಲ್ಪ ಹಾಕಿ. ಸಾಕಾಗುತ್ತೆ. ಆಮೇಲೆ ಮೆಣಸಿನ್ಕಾಯಿ ಬೇಕು. ಅದರಲ್ಲಿ ಒಂದು ಅರ್ಧ ಹಾಕಿದ್ರೆ ಸಾಕು. ಸುಮಾರು ಒಂದು ಮೆಣಸಿನ್ಕಾಯಿನಷ್ಟು ಬಿದ್ರೆ ಖಾರ ಬೇಕಿರೋರು ಖಾರ ಜಾಸ್ತಿ ಬೇಕಿರೋರು ಹಾಕೋಬಹುದು. ನೆಕ್ಸ್ಟ್ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಓಕೆ, ಸಾಕಾ? ಸ್ವಲ್ಪ ಕೊತ್ತಂಬರಿ. ಇದು ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ತಂದಿದ್ದೀನಿ. ಇದರಲ್ಲಿ ಒಂದು ಅರ್ಧದಷ್ಟನ್ನ ಹಾಕಿ. ಇದನ್ನ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ. ಇದನ್ನ ನಾನು ಒಂದು ಅರ್ಧದಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಒಂದು ಸಣ್ಣ ಆಲೂಗಡ್ಡೆ ಅಷ್ಟು ಇದೆ ಅಷ್ಟೇ ಅಲ್ವಾ? ಇದಿಷ್ಟನ್ನು ಬೆರೆಸ್ಕೊಳ್ಳೋಣ. ಇದು ಬೇಡವಾ ಎಳ್ಳು? ಅದು ಎಳ್ಳು ಕೊನೆಗೆ. ಓಕೆ ಓಕೆ. ಈಗ ಇದರಲ್ಲಿ ಬೇಕಾಗಿರೋದು ಎಳ್ಳು ಮಾತ್ರ. ಈಗ ನಮಗೆ ಉಪ್ಪು ಬೇಕು. ಓಕೆ, ಉಪ್ಪು ಬೇಕು. ಈಗ ಹಾಕ್ಲಾ ಉಪ್ಪು? ಸ್ವಲ್ಪ ಉಪ್ಪು ಹಾಕಿ ನೋಡಿ. ಓಕೆ, ಸಾಕು. ಇವಾಗ ಇದಿಷ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾವು ಅದನ್ನ ಪುಡಿ ಮಾಡ್ಕೊಳ್ಳೋಣ, ಕಡಲೆ ಬೀಜದ ಪುಡಿ. ಅದು ಒಳ್ಳೆ ರುಚಿ ಕೊಡುತ್ತೆ. ಮತ್ತೆ ನ್ಯೂಟ್ರಿಷನ್ ವೈಸೂ ಅಷ್ಟೇ, ಕಡಲೆ ಬೀಜ ತುಂಬಾ ನ್ಯೂಟ್ರಿಷಿಯಸ್ ಆಗಿರೋಂಥದ್ದು ಫುಡ್ ಐಟಮ್. ಹಾಗೇನೆ ಕೊನೆಯಲ್ಲಿ ನಾನು ಎಳ್ಳು ಬಳಸ್ತಾ ಇರೋದು ಅದಕ್ಕೇನೆ. ಎಳ್ಳಿನಲ್ಲಿ ನಮಗೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ, ವೈಟಮಿನ್ ಇ ಸಿಗುತ್ತೆ. ಸೊ ಅದಕ್ಕೆ ಒಂಥರ ಹೆಲ್ದಿ ಆಗಿ. ಹೇಗೆ ಇದೆಲ್ಲ ನೀವು ಕಲ್ತ್ರಿ ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ? ಈಗ ಕುಕ್ಕಿಂಗ್ ಆಗಲಿ ಇಷ್ಟು ಲೈಕ್ ಈಗ ನಾನೇನಾದರೂ ಕೇಳಿರೋ ಪ್ರಕಾರ ವರ್ಕಿಂಗ್ ಅಂದರೆ ಹೋಗ್ತಾರೆ ಹೊರಗಡೆಯಿಂದ ಒಂದು ಪುಳಿಯೋಗರೆ ಗೊಜ್ಜು ಮಿಕ್ಸ್ ತರ್ತಾರೆ, ಮಿಕ್ಸ್ ಮಾಡ್ಕೊಳ್ತಾರೆ. ಬಟ್ ನೀವು ಪ್ರತಿಯೊಂದೂ ಎಲ್ಲ ರೆಡಿ ಮಾಡಿಕೊಂಡು ಮನೇಲೇ ಮಾಡಿ ಕುಕ್ ಮಾಡೋದು ಎಷ್ಟು ಅಲ್ವಾ? ನಿಮ್ಗೆ ಯಾವಾಗ ಟೈಮ್ ಸಿಗುತ್ತಾ ಇದಕ್ಕೆಲ್ಲ? ಇಲ್ಲ, ಟೈಮ್ ಇದು ಮಾಡ್ಕೊಳ್ಳೇಬೇಕು. ಫಸ್ಟು ಆಹಾರ ಏನಿದೆ ಅದು ನಮಗೆ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ನಮ್ಗೆ ಇಡೀ ದಿನಕ್ಕೆ ಚೈತನ್ಯ ಕೊಡೋದು ಆಹಾರ. ಸೊ ಆಹಾರಕ್ಕೆ ನಾವು ಟೈಮ್ ಇಲ್ದಲೇ ಇರೋ ಥರ ಇಟ್ಕೊಳಕ್ಕಾಗಲ್ಲ. ಮತ್ತು ಕುಕ್ಕಿಂಗ್ ಅನ್ನೋದೇನಿದೆ ನಾವು ಮುಂಚೆಯಿಂದನೂ ಮಾಡ್ತಾ ಇದ್ದಿದ್ದಂಥದ್ದು. ಅದನ್ನು ಮಾಡೋದು ಒಂದು ಎಂಜಾಯ್ಮೆಂಟ್ ಅನ್ನೋ ಥರ ಮಾಡ್ತಾ ಇದ್ದಾಗ ಅದು ನಮಗೆ ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಇಟ್ ಇಸ್ ಲೈಕ್ ಎ ಸ್ಟ್ರೆಸ್ ಬರ್ಸ್ಟರ್. ಅದೇ, ವಾವ್, ಖುಷಿ ಆಯಿತು ಕೇಳಿ ಅದು ನಿಮ್ಮ ಬಾಯಲ್ಲಿ. ಇದನ್ನು ನಾನೀಗ ಪೌಡ್ರ್ ಮಾಡಿಕೊಟ್ಬಿಡ್ಲಾ? ನೈಸಿಗೆ ಪೌಡ್ರ್ ಮಾಡಬೇಕಾ? ಇಲ್ಲ, ತರ್ತರಿ ಆಗಿರಲಿ. ಹಾಂ, ಒಂದ್ಸಲ ನೋಡ್ಕೊಂಬಿಡೋಣ. ಸಾಕಾ? ನಾನು ಈ ಸಿಪ್ಪೆ ತೆಗಿಯೋದು ಆ ಥರದ್ದೆಲ್ಲ ಏನೂ ಮಾಡಲ್ಲ. ಬಿಕಾಸ್ ಫೈಬರ್ ಅಂಶ ಅದೆಲ್ಲ ಇರುತ್ತೆ ಅಲ್ವಾ?
ಆ ಕಾನ್ಷಿಯಸ್ನೆಸ್ ಕಡಿಮೆ ನನಗೆ. ಹಾ. ತುಂಬ ನೀನು ಲುಕ್ ವೈಸ್ ತುಂಬ ಇದಾಗಿರ್ಬೇಕು ಅನ್ನೋ ಥರದ್ದೆಲ್ಲ ಏನು ಇಲ್ಲ, ನನಗೆ. ಬಟ್ ಅದರಲ್ಲಿರೋ ಪೌಷ್ಟಿಕಾಂಶ ಅಷ್ಟು ಸೇರ್ಕೋಬೇಕು ಸೇರ್ಕೋಬೇಕು ಅಂತ. ಆ ಥರದ್ದು ಜಾಸ್ತಿ, ಹಾಗಾಗಿ ರಿಮೂವ್ ಮಾಡಲ್ಲ. ಹಾ. ಇದು ಒಂದು ಒಳ್ಳೇದು, ಒಳ್ಳೆ ಟಿಪ್ಸು ನಮ್ಮ ವೀಕ್ಷಕರಿಗೆ. ಕಡಲೆ ಬೀಜನ ಹುರಿದು ಅದ್ರ ಸಿಪ್ಪೆ ಎಲ್ಲ ತೆಗೆದು ಯೂಸ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಫೈಬರ್ಸು ನಮ್ಮ ದೇಹಕ್ಕೆ ಸಿಗುತ್ತೆ. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಅಷ್ಟೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಇರೋದಷ್ಟು ನಾವು ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾ. ನನಗೆ ಇದಕ್ಕೆ ಈಗ ಸ್ವಲ್ಪ ಬಿಸಿನೀರು ಕೊಟ್ಟರೆ ಇದನ್ನ ಕಲಿಸ್ಕೊಂಡು. ಓಕೆ, ಒಂಚೂರು ಬಿಸಿನೀರಿಗೆ ಸ್ವಲ್ಪ ಬಿಸಿನೀರು ಸ್ವಲ್ಪ ಬೇಕಾಗುತ್ತಾ? ಹೌದು. ಸಾಕಾ? ಓ ಸಾಕು. ಸಾಕಾ? ಇಷ್ಟ ಅಲ್ವಾ? ಹೌದು. ಆ ಕಡೆ ನಾನೇ ಹಚ್ಕೊಟ್ಬಿಡ್ಲಾ? ಬನ್ನಿ. ಸ್ವಲ್ಪ ಬಿಚ್ಚಿಗೆ ಬೇಕಾ? ಹಾಂ, ಸ್ವಲ್ಪ ಬಿಸಿ ಬರಲಿ, ಒಂದೆರಡು ಬಬಲ್ಸ್ ಕಾಣಿಸ್ಲಿ ಸಾಕು. ಸಾಕಾಗಿದೆ ಅಲ್ಲ? ಸ್ವಲ್ಪನೇ ಹಾಕಿ. ಸಾಕು ಸಾಕು ಸಾಕು. ಈಗ ಅದನ್ನ ಮಿಕ್ಸ್ ಮಾಡಿ ಒಂದು ಉಂಡೆ ಥರ ಮಾಡ್ಕೋಬೇಕು. ಹಾಂ, ಸ್ವಲ್ಪನೇ ಸಾಕಾಯ್ತಲ್ವ ನೀರು? ಸಾಕಾಗುತ್ತೆ, ಯಾಕಂದರೆ ಸಬ್ಬಕ್ಕಿನಲ್ಲೇ ಸ್ವಲ್ಪ ಸ್ಟಿಕ್ಕಿನೆಸ್ ಇತ್ತು. ಇದೆ ಮತ್ತು ಆಲೂಗಡ್ಡೆ ಮ್ಯಾಶ್ ಮಾಡಿ ಹಾಕಿದ್ರಿಂದ ಅದು ಸ್ವಲ್ಪ ಬೈಂಡ್ ಆಗ್ತಾ ಇತ್ತು. ಅಷ್ಟರಲ್ಲೇ ಕಲಿಸ್ಬಿಟ್ರೆ ಒಂದು ಸ್ವಲ್ಪ ಒರಟು ಅನಿಸುತ್ತೆ ರೊಟ್ಟಿ. ಸೊ ಸಾಫ್ಟಾಗಿ ಬರಬೇಕಂದ್ರೆ ಒಂಚೂರು ಬಿಸಿ ನೀರು ಹಾಕ್ಕೊಂಡು ಕಲಿಸಿದ್ರೆ ಆ ಸಾಫ್ಟ್ನೆಸ್ ಬರುತ್ತೆ, ಕ್ಲೀನಾಗಿ ಬಂದ್ಬಿಡುತ್ತೆ ಅಂತ. ಸೊ ಓಕೆ, ಸಾಕಾ ನೀರು? ಹಾಂ, ನೀರು ಸಾಕಾಯಿತು. ಈಗ ನಿಮಗೆ ಮತ್ತೊಂದು ಕ್ವಶನ್ ಕೇಳಬೇಕಂತ ಅಂದ್ಕೊಂಡಿದ್ದೆ. ಹಾಂ, ಏನು ಅಂದರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ರಿಲೇಟೆಡ್ ನಿಮ್ಮ ಇದರಲ್ಲಿ ಯಾವ್ಯಾವ ಪ್ರೋಗ್ರಾಮ್ಗಳು ಮಾಡ್ಕೊಡ್ತೀರಾ? ಮಾಡ್ತೀರಾ? ಯಾವ ಏಜ್ ಮಕ್ಕಳುಗಳಿಗೆ ಮಾಡ್ತೀರಾ ಅಂತ ಸ್ವಲ್ಪ ಹೇಳಿಬಿಟ್ರೆ ಈಗ ಇದು ತಟ್ತಾನೆ ಮಾತಾಡ್ಕೊಂಡ್ಬಿಡೋಣ ಅಲ್ವಾ? ನನಗೆ ಒಂದು ಕವರ್ ಕೊಟ್ಬಿಡಿ ಒಂದು ತಟ್ಟೋಕೆ. ಓಕೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೊಟ್ರೆ ಅಷ್ಟೊತ್ತಿಗೆ ಒಂದು ತವಾನು ಕಾಯಕ್ಕೆ ಸಾಕಾಗುತ್ತೆ. ಒಂದು ತವಾ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ತಟ್ಟಿ ಆಗೋ ಅಷ್ಟೊತ್ತಿಗೆ ತವಾನು ಕಾದಿರುತ್ತೆ, ಹಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೋದು ಅಲ್ವಾ? ಇಲ್ಲ ಕೆಲಸನೂ ಒಟ್ಟೊಟ್ಟಿಗೆ ಬಿಡುತ್ತೆ, ಇಲ್ಲ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಅದನ್ನು ಕಮ್ಮಿಗೆ ಇಟ್ಕೊಂಡ್ಬಿಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಓಕೆ, ಇದಕ್ಕೆ ಮೇಲೆ ಹಾಕ್ಬಿಡ್ಲಾ? ಹಾಕಿ, ನಾನು ಸ್ಪ್ರೆಡ್ ಮಾಡ್ಕೋತೀನಿ. ಸಾಕ? ಒಂದು ಸ್ಪೂನ್ ಸಾಕಾಗುತ್ತೆ. ಹಾಂ, ಹಾಗೆ ಇದನ್ನು ತಟ್ತಾ ಅಷ್ಟು ಸಾಕ? ಇಷ್ಟು ಸಾಕು. ಒಂದು ದಪ್ಪ ನಿಂಬೆ ಹಣ್ಣಿನ ಗಾತ್ರದ್ದು ಇಷ್ಟು ತಗೊಂಡ್ರೆ ಸಾಕಾಗತ್ತೆ. ಓಕೆ, ಒಂದು ರೊಟ್ಟಿ ಆರಾಮವಾಗಿ ಆಗುತ್ತೆ. ಆಗುತ್ತಲ್ವಾ? ಓಕೆ, ಇವಾಗ ಇದನ್ನ ತಟ್ಕೋಬೇಕಾ? ಹೌದು, ತಟ್ಟಿದ್ರೆ ಆಗೋಯ್ತು. ಆಗೋಗುತ್ತಲ್ವಾ? ಇದೆಲ್ಲ ಬೇಡ ಅಲ್ಲ ಈಗ? ಬೇಡ. ಈಗ ಇದನ್ನ ತಟ್ಕೊಳ್ತಾ ಮಕ್ಕಳಿಗೆ ಯೂಸ್ಫುಲ್ ಆಗುವಂತಹ ನಿಮ್ಮ ಸಂಸ್ಥೆಯಲ್ಲಿ ಯಾವ ಕಾರ್ಯಕ್ರಮಗಳು ಮಾಡ್ತೀರಾ? ಯಾವ ಏಜ್ ಮಕ್ಕಳುಗಳು ಅಟೆಂಡ್ ಮಾಡ್ಬೋದು? ಯಾವ್ಯಾವ ಡೇಸ್ ಮಾಡ್ತೀರಾ ಅಂತ ಹೇಳಿಬಿಟ್ರೆ. ಪ್ಲಾನೆಟೇರಿಯಂನಲ್ಲಿ 3ನೇ ಕ್ಲಾಸಿಂದ ಓದ್ತಾ ಇರೋವಂಥ ಮಕ್ಕಳಿಂದ ಹಿಡಿದು BSc ಓದ್ತಾ ಇರೋವಂಥ ಮಕ್ಕಳವರೆಗೂ, ಮತ್ತು ಹಾಗೆ ಜನರಲ್ ಪಬ್ಲಿಕ್ಗೂ ಕೂಡ ಎಲ್ರಿಗೂ ನಾವು ಪ್ರೋಗ್ರಾಮ್ಸ್ನ ಮಾಡ್ತೀವಿ. ಓಕೆ, ಬೇರೆ ಬೇರೆ ಏಜ್ ಗ್ರೂಪಿನ ಮಕ್ಕಳಿಗೆ ಒಟ್ಟುಗೂಡಿಸಿ ಬೇರೆ ಬೇರೆ ಥರದ್ದು. ಇವಾಗ ಈ 3rd ಸ್ಟ್ಯಾಂಡರ್ಡ್ ಅಂತ ಏನು ಹೇಳಿದೆ, 3rd, 4th, 5th ಗ್ರೇಡ್ ಆ ಸ್ಟೂಡೆಂಟ್ಸ್ಗೆ ಬೇಸಿಗೆ ಟೈಮ್ನಲ್ಲಿ ನಾವು ಶಿಬಿರಗಳನ್ನು ಮಾಡ್ತೀವಿ. ಶಿಬಿರಗಳು ಮಾಡ್ತೀವಿ. ಅಲ್ಲೆಲ್ಲನೂ ಅವ್ರಿಗೆಲ್ಲನೂ ಚಟುವಟಿಕೆಗಳ ಮೂಲಕನೇ ನಾವು ಸುಮಾರಷ್ಟು ವಿಜ್ಞಾನದ ಕುರಿತ ವಿಚಾರಗಳನ್ನು ತಿಳಿಸ್ತೀವಿ. ಅವ್ರಿಗೆ ಹೆಚ್ಚು ಥಿಯರಿ ಹೇಳೋಕ್ಕೆ ಹೋಗೋದಿಲ್ಲ, ಬಟ್ ಆ ಚಟುವಟಿಕೆಗೆ ಎಷ್ಟು ಬೇಕು ಅಷ್ಟು ಮಟ್ಟದ ಥಿಯರಿನ ನಾವು ಸ್ವಲ್ಪ ಸರಳವಾಗೇನೆ ಹೇಳಿಕೊಟ್ಟು ಅವ್ರ ಕೈಲೇ ಆ್ಯಕ್ಟಿವಿಟೀಸ್ನ ಮಾಡಿಸಿ, ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ ಅವ್ರು ಮಾಡಿದ್ದನ್ನು ಅವ್ರು ಹಾಗೆ ಮನೆಗೆ ತೊಗೊಂಡು ಹೋಗೋ ಥರ ಇರುತ್ತೆ. ಹೀಗಾಗಿ ಅವ್ರಿಗೆ ಕಲಿಕೆ ಅನ್ನೋದೇನಿದೆ ಅದು ಒಂದು ವಿನೋದ ಅನ್ನೋ ರೀತಿಯಲ್ಲಿ ಮಾಡ್ತೀವಿ. ಫನ್ ಟೈಪಲ್ಲಿ ಕಲಿಸ್ತೀವಿ. ಅದು ಚಿಕ್ಕ ಮಕ್ಕಳಿಗೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೋತೀನಿ. ಮಕ್ಕಳಿಗೆ ಆಕ್ಟಿವಿಟೀಸ್ನ ಪಾಠದ ಥರ ಯಾರು ಹೇಳ್ಕೊಡ್ತಾ ಇಲ್ಲ ಇಲ್ಲಿ. ಏನು ಅಂದರೆ ಫನ್ ಟೈಪ್
ನೀವು ಯಾವುದೇ ಆದ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದನ್ನು ಕೆಲವೊಂದನ್ನು ಅವರು ಮನೆಗೂ ಕಳಿಸಿ ಕೊಡ್ತಾರೆ, ನೀವು ಮನೆಗೂ ತಗೊಂಡು ಹೋಗ್ಬೋದು. 3rd ಸ್ಟ್ಯಾಂಡರ್ಡಿಂದ BSc ಮಾಡುವಷ್ಟು ಎಲ್ಲ ಏಜ್ ಗ್ರೂಪ್ ಅವರು ಸಹ ಈ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡ್ಬೋದು. ಯಾವ್ಯಾವ ಡೇಸ್ ಇರುತ್ತೆ ಮೇಡಮ್? ನಾನು ಇವಾಗ 3rd 4th 5th ಅಂತ ಹೇಳಿದ್ನಲ್ಲ, ಅದು ಸಮ್ಮರ್ನಲ್ಲಿ ಇರುತ್ತೆ. ಓಕೆ, ಸಮ್ಮರ್ ಶಿಬಿರ ಅಂತ ಹೇಳಿದ್ರಲ್ಲ, ಹೌದು, ಅವಾಗಿರುತ್ತೆ. ಅದು ಬೇಸಿಗೆ ಶಿಬಿರ, ಅದು ಆ ಟೈಮ್ನಲ್ಲಿ ಆ ಮಕ್ಕಳಿಗಿರುತ್ತೆ. ಹಾಂ, ಅದು ಬಿಟ್ಟು ನಾವು ಬೇರೆ ಬೇರೆ ಏಜ್ ಗ್ರೂಪಿನ ಬೇರೆ ಬೇರೆ ಏಜ್ ಗ್ರೂಪಿನ ಮಕ್ಕಳಿಗೆ ಆ ಸಮ್ಮರ್ ಟೈಮ್ನಲ್ಲೇ, ಇವಾಗ 6th 7th ಅವ್ರಿಗೆ ಸಮ್ಮರ್ ಟೈಮ್ನಲ್ಲೇ ಬೇರೆ ರೀತಿಯಾದ ಒಂದು ಕಾರ್ಯಕ್ರಮ ಅವ್ರಿಗಿರುತ್ತೆ. ಹಾಗೇನೆ ಹೈಸ್ಕೂಲ್ ಮಕ್ಕಳಿಗೆ ಅವರು ಸ್ವಲ್ಪ ದೊಡ್ಡ ಮಕ್ಕಳಿರೋದ್ರಿಂದ ಅವ್ರಿಗೆ ಸ್ವಲ್ಪ ಥಿಯರಿ ಬ್ಯಾಕ್ಗ್ರೌಂಡ್ ಎಲ್ಲನೂ ಜಾಸ್ತಿ ಇರುವಂಥದ್ದು, ಮತ್ತು ಇನ್ನೂ ಸ್ವಲ್ಪ ಹೆಚ್ಚು ಘನವಾದ ವಿಚಾರಗಳನ್ನು ನಾವು 1 day ವರ್ಕ್ಶಾಪ್ಸ್ ಅಂತ ಮಾಡ್ತೀವಿ, ಅದರಲ್ಲಿ ಚರ್ಚೆ ಮಾಡ್ತೀವಿ. ಓಕೆ, ಅಲ್ಲೂ ಆಕ್ಟಿವಿಟೀಸ್ ಎಲ್ಲದರಲ್ಲೂ ಒಂದು ಭಾಗವಾಗೇ ಇರುತ್ತೆ. ಮತ್ತು ಇದ್ರ ಜೊತೆಗೆ ನಾವು ಎಕ್ಸ್ಪೆರಿಮೆಂಟೇಷನ್ಗೆ ತುಂಬ ಒತ್ತು ಕೊಡೋದ್ರಿಂದ ಎಕ್ಸ್ಪೆರಿಮೆಂಟ್ ಮಾಡೋದು ಎಷ್ಟು ಮುಖ್ಯ ಅನ್ನೋದು ತಿಳಿಸೋದಕ್ಕೇನೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ ಆ ಸಮ್ಮರ್ನಲ್ಲೇ. ಹಾಗೆ PUCಗೆ ಅವಾಗಷ್ಟೇ ಬಂದಿರ್ತಾರಲ್ಲ ಆ ಮಕ್ಕಳಿಗೆ ನಿಮಗೆ ಬೇರೆ ಬೇರೆ ರಿಸರ್ಚ್ ಏರಿಯಾಗಳು ಏನೇನಿದೆ, ಇವಾಗ ಯಾವ್ಯಾವುದ್ರಲ್ಲಿ ಎಷ್ಟು ಥರದ ರಿಸರ್ಚ್ ಆಗ್ತಾ ಇದೆ ಅದನ್ನೆಲ್ಲ ತಿಳಿಸೋದಕ್ಕೆ ಒಂದು ಕಾರ್ಯಕ್ರಮ ಮಾಡ್ತೀವಿ. ನನಗೊಂದು ತವಾ ಕೊಡ್ತೀವಿ ಒಂದು ಇಟ್ಸಾಕ. ಓಕೆ, ಸೊ ಈ PUC ಮಕ್ಕಳಿಗೆ ಅವ್ರಿಗೆ ಅವಾಗ ಅಷ್ಟೇ ಏನು PUCಗೆ ಎಂಟರ್ ಆಗಿರ್ತಾರೆ ಆ ಮಕ್ಕಳಿಗೆ ಅವರು ಸೈನ್ಸ್ನಲ್ಲಿ ಯಾವ್ದು ತಗೋಬೇಕು, ಯಾವ ಬ್ರಾಂಚಸ್ನಲ್ಲಿ ಅವ್ರಿಗೆ ಯಾವ ಥರದ್ದು ಕರೆಂಟ್ ರಿಸರ್ಚ್ ಏನೇನು ನಡೀತಾ ಇದೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗೋ ಥರ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ಆ ಥರದ್ದು ಇರುತ್ತೆ. ಮತ್ತು ಆ ಕಾರ್ಯಕ್ರಮಗಳೆಲ್ಲ ಏನು ಮಾಡ್ತೀವಿ ಅದರಲ್ಲಿ ಅವರು ವಿಜ್ಞಾನದ ಕಡೆ ಪ್ರೇರೇಪಿತರಾಗಿ ಅವರು ಇನ್ನೂ ಹೆಚ್ಚಿನದನ್ನು ತಿಳ್ಕೊಬೇಕು ಅಂತಂದರೆ ಅವ್ರಿಗೆ ವರ್ಷದುದ್ದಕ್ಕೂ ನಡೆಯುವಂಥ ಕಾರ್ಯಕ್ರಮಗಳು ಮುಂದೆ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಬೇಸಿಗೆ ಶಿಬಿರಗಳಲ್ಲಿ ಆಗೋದು. ಅದಾದ್ಮೇಲೆ ವರ್ಷದುದ್ದಕ್ಕೂ ಅವ್ರಿಗೆ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಹೋಗುತ್ತೆ. ಮತ್ತೆ ಎಂಥದ್ದು ಫೀಸ್ ಎಲ್ಲ ತುಂಬ ಇರುತ್ತಾ? ಓಕೆ, ಎಲ್ಲರೂ ಆಫರ್ ಮಾಡ್ಬೋದಾ? ಈಗ ಸಾಮಾನ್ಯ ಮಂದಿಗಳು ಸಹ ಬಂದು ಜಾಯಿನ್ ಆಗ್ಬೋದಾ? ಹೌದು, ನಮ್ಮದು ಫೀಸ್ ಎಲ್ಲನೂ ತುಂಬಾ ಕಡಿಮೆ ಇರುತ್ತೆ. ತುಂಬ ನಾಮಿನಲ್ ಫೀ ತಗೊಂಡು ನಾವು ಪ್ರೋಗ್ರಾಮ್ಸ್ನ ಮಾಡ್ತೀವಿ. ಹಾಗಾಗಿ ಸುಲಭವಾಗಿ ಎಲ್ರಿಗೂ ಅದು ಅಫೋರ್ಡಬಲ್ ಅನ್ನೋ ಥರನೇ ಇರುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರು. ಆ್ಯಕ್ಚುಲಿ PUC ಅವರಿಗೆ ಕನ್ಫ್ಯೂಷನ್ ಇರುತ್ತೆ, ನಾನು ಯಾವ್ದು ತಗೋಬೇಕು, ನೆಕ್ಸ್ಟ್ ಎಲ್ಲಿ ಏನು ಮಾಡಬೇಕು ಅಂತ ಟೋಟಲಿ ಕನ್ಫ್ಯೂಷನ್ ಇರುತ್ತೆ. ಅಂಥವರು ನೀವು ಇಂಥ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡಿದ್ರೆ ನಿಮಗೂ ಒಂದು ಒಳ್ಳೆ ಐಡಿಯಾ ಬರುತ್ತೆ ಅಂತ ನಾನು ಪ್ರೇಕ್ಷಕರಿಗೆ ಹೇಳ್ತಾ, ಇದನ್ನು ನೀವು ನೀಟಾಗಿ ನೋಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ರೊಟ್ಟಿಗೆ ಹೋಗೋಣ ನಾವೀಗ. ರೊಟ್ಟಿ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಬೇಯಲಿ, ಅಷ್ಟೊತ್ತಿಗೆ ನಾನು ಇನ್ನೊಂದು ರೊಟ್ಟಿನ ತಟ್ಕೊಂಡ್ಬಿಡೋಣ. ಕೈಗೆ ನನಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕನ್ನಿಸ್ತಾ ಇದೆ, ಸ್ಪ್ರೆಡ್ ಮಾಡ್ಕೊತೀನಿ. ಹಾಂ, ಇದು ಹಾಗೆ ಪ್ಲೇನ್ ಆಗಿ ಇಷ್ಟಪಡೋರು ಹೀಗೆ ಪ್ಲೇನ್ ಆಗಿ ಮಾಡ್ಬೋದು. ಬಟ್ ನಾನು ಅವಾಗಲೇ ಹೇಳ್ದೆ ಅಲ್ಲ, ನನಗೆ ಎಳ್ಳು ನಮ್ಮ ಶರೀರಕ್ಕೆ ಬೇಕಾಗುತ್ತೆ, ಎಸ್ಪೆಷಲಿ ಚಳಿಗಾಲದಲ್ಲಿ. ಎಳ್ಳು ಅದೆಲ್ಲ ನಾವು ಸಂಕ್ರಾಂತಿ ಹಬ್ಬ ಮಾಡಿದಾಗ ನಾವು ಎಳ್ಳು ಬೆಲ್ಲ ಬೀರೋ ಉದ್ದೇಶನೇ ಅದು. ಈ ಚಳಿಗೆ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗತ್ತಲ್ಲ, ಆ ಡ್ರೈನೆಸ್ಸು ಬರಬಾರ್ದು ಅಂತ ಹೇಳಿದ್ರೆ ನಾವು ಈ ಎಳ್ಳು ಕೊಬ್ಬರಿ ಇಂಥದ್ದನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡಬೇಕು. ಓಕೆ, ಹಾಗಾಗಿ ನಾನು ಒಂದು ರೊಟ್ಟಿ ಹಾಗೆ ಪ್ಲೇನ್ ತೋರಿಸಿದ್ದೀನಿ, ಇನ್ನೊಂದಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಳ್ಳೋಣ. ಈಗ ಇದು ಬೆಂದಿದೆ, ನನಗೊಂದು ಪ್ಲೇಟ್ ಕೊಟ್ಬಿಟ್ರೆ ಇದನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನೊಂದಕ್ಕೆ ಮೇಲ್ಗಡೆ ಎಲ್ಲ ಎಳ್ಳು ಸ್ಪ್ರೆಡ್ ಮಾಡ್ಕೊಂಡು ಹಾಂ. ಕೆಲವರು ಅಷ್ಟಾಗಿ ಎಳ್ಳು ಇಷ್ಟಪಡಲ್ಲ ಅನ್ನೋ ಥರದವರು ಹೀಗೆ ಪ್ಲೇನಾಗಿ ಮಾಡ್ಕೊಂಡು ತಿಂದ್ರೂ ರುಚಿಯಾಗಿ ಚೆನ್ನಾಗಿರುತ್ತೆ. ಎಲ್ಲ ತಿಂತೀವಿ ನಾವು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ತಿಂತೀವಿ ಅಂದರೆ ಅವರು ಎಳ್ಳು ಹಾಕ್ಕೋಬೋದು, ಏನು ಇದಾಗಲ್ಲ. ನನಗೆ ಸ್ವಲ್ಪ ಕೈ ಕೊಡಿ, ನಾನು ಹಾಗೆ ಸ್ಪ್ರೆಡ್ ಮಾಡ್ತೀನಿ. ಹಾಂ, ಹೀಗೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಅದು ಹಾಗೇನೆ ಅಂಟ್ಕೊಳ್ಳುತ್ತೆ, ಚೆನ್ನಾಗಿ ಕಾಣುತ್ತೆ. ಹೌದು, ಅದು ಬೆಂದಾಗ ಒಂಥರ ಕ್ರಿಸ್ಪಿಯಾಗೂ ಸಿಗುತ್ತೆ. ಇಟ್ ವಿಲ್ ಬಿ ನೈಸ್. ಹಾಂ, ಸಾಕು. ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ, ಅದಕ್ಕೆ ಹಾಕ್ಬಿಡೋಣ.
ನಿಮ್ಮ ಬೇರೆ ಬೇರೆ ಏನು ಹವ್ಯಾಸಗಳು ಲಕ್ಷ್ಮಿ ಅವರೇ? ಇದು ಕುಕ್ಕಿಂಗ್ ಗೊತ್ತಾಯಿತು ನಮಗೆ, ನೀವು ವರ್ಕಿಂಗ್ ಅಂತ ಗೊತ್ತಾಯಿತು, ತುಂಬ ಬ್ಯುಸಿ ಅಂತಲೂ ಗೊತ್ತಾಯಿತು. ಸೊ ಇದರಲ್ಲಿ ನಿಮ್ಮ ಹವ್ಯಾಸಗಳು ಏನೇನು ಅಂತ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಹಾಂ, ಖಂಡಿತವಾಗ್ಲೂ. ನನಗೆ ವಿಜ್ಞಾನ ಮತ್ತು ಶಿಕ್ಷಣ ಒದಗಿಸೋದು ಎಷ್ಟು ಖುಷಿ ಕೊಡುತ್ತೋ, ಸಂಗೀತನೂ ಅಷ್ಟೇ ಖುಷಿ ಕೊಡೋ ಅಂಥ ಒಂದು ಅಂಶ. ನನಗೆ ಹಾಡೋದು ತುಂಬ ಇಷ್ಟ. ಹಾಡ್ತೀನಿ, ಕಲಿಸ್ತೀರಾ? ವಾವ್, ಇವ್ರಿಗೆ ಟೈಮೇ ಮೋಸ್ಟ್ಲಿ ಸಿಗೋದು ಕಷ್ಟ ಅನ್ಸ್ಬಿಟ್ಟಿದೆ. ಕಷ್ಟನೇ, ಅದರಲ್ಲಿ ಸಮಯ ಸ್ವಲ್ಪ ಮಾಡ್ಕೊಳ್ಳೋಣ. ಅದು ಇವಾಗ ರೊಟ್ಟಿ ಚೆನ್ನಾಗಿ ಬೇಯ್ತಾ ಇದೆ. ಈಗ ರೊಟ್ಟಿ ಚೆನ್ನಾಗಿ 2 ಸೈಡ್ ಬೆಂದಾಗಿದೆ ಅನ್ಸತ್ತಲ್ಲ, ಬೇಯ್ತಾ ಇದೆ, ಸ್ವಲ್ಪ ಬೇಯಬೇಕು. ಓಕೆ, ಅದು ಬೇಯಲಿ. ಇಲ್ಲಿ ಒಂದು ರೊಟ್ಟಿನ ನಾವು ಇನ್ನೊಂದು ರೊಟ್ಟಿ ತಡ್ತಾ ನಮ್ಮ ವೀಕ್ಷಕರಿಗೆ ನೀವು ಸಂಗೀತ ಹೇಳ್ತೀರಾ ಅಂತ ಹೇಳಿದ್ರಿ. ಸೊ ಸಂಗೀತ ಹೇಳ್ತಾ ಚಿಕ್ಕದಾಗಿ ನಮ್ಮ ವೀಕ್ಷಕರು ವೇಟ್ ಮಾಡ್ತಾ ಇದ್ದಾರೆ. ಜಾಸ್ತಿ ವೇಟ್ ಮಾಡಿಸೋದು ಬೇಡ, ಹೇಳ್ತೀರಾ? ಸೊ ಬಸವ ಟಿವಿ ವೀಕ್ಷಕರಿಗೆ ವಚನಗಳು ಅಂದರೆ ಪರಮಾನಂದ ಅನ್ನೋದು ನನ್ನ ನಂಬಿಕೆ. ಮತ್ತು ನನಗೆ ಪರ್ಸನಲಿ ವಚನಗಳಾಗಲಿ ದಾಸಾಹಿತ್ಯ ಆಗಲಿ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿರೋಂಥ ಅರ್ಥ ಏನಿದೆ ಅದು ನಮ್ಮ ಜೀವನಕ್ಕೆ ಪಾಠಗಳು. ಹೌದು. ಸೊ ನಾನು ಒಂದು ವಚನವನ್ನು ಹಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಒಂದು ನಿಮಿಷ ಇದನ್ನು ಉಲ್ಟಾ ಹಾಕ್ಕೊಂಬಿಟ್ಟು ತೆಗೆದು ಬಿಡಿ ಸೌಟು. ಹಾಗಿದೆ ಅಲ್ಲ, ತೆಗೆದು ಹಾಕ್ಬಿಟ್ಟಿರೋಣ. ಈಗ ಇನ್ನೊಂದು ತಡ್ತಾ ಮಾತಾಡೋಣ. ಹಾಂ ಹಾಂ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ, ನಾನೇನ ಮಾಡಲಿ, ನಾನೇನ ಮಾಡಲಿ ಬಡವನಯ್ಯ, ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ, ಕಳಶವಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ ಕೇಳಯ್ಯ, ಕೂಡಲ ಸಂಗಮ ದೇವಾ ಕೇಳಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ, ನಾನೇನ ಮಾಡಲಿ, ನಾನೇನ ಮಾಡಲಿ ಬಡವನಯ್ಯ, ಬಡವನಯ್ಯ. ತುಂಬ ಅಂದರೆ ತುಂಬ ಹೇಳಕ್ಕಾಗೋಷ್ಟು ಚೆನ್ನಾಗಿ ಹೇಳಿದ್ರಿ. ಮೈಯೆಲ್ಲ ಜುಮ್ ಅನ್ನೋ ಥರ ಇತ್ತು. ನಮ್ಮ ಬಸವಣ್ಣನವರ ವಚನ ಕೇಳ್ತಾ ಇದ್ರೆ ಎಲ್ಲರೂ ಹಾಗೆ ಮಗ್ನರಾಗಿ ಹೋಗ್ಬಿಡ್ತೀವಿ. ಅವರು ಎಲ್ಲ ನಾರ್ಮಲ್, ಎಂಥವ್ರಿಗೂ ಅರ್ಥ ಆಗೋ ರೀತಿ ಈಸಿಯಾಗಿ 12ನೇ ಶತಮಾನದಲ್ಲೇ
ಈ ತರ ವಚನಗಳನ್ನ ಬರ್ದಿಟ್ಟಿದ್ದಾರೆ. ಅದು 22ನೇ ಶತಮಾನಕ್ಕೂ ಯೂಸ್ಫುಲ್ ಆಗ್ತಾ ಇದೆ, ಈಗಲೂ ಪ್ರಸ್ತುತ ಮತ್ತೆ ಸತ್ಯಾಂಶ. ವಚನ ಅಂತಾನೆ ಅವ್ರು ಹೆಸರಿಟ್ಟಿರೋದು. ಇವಾಗ ಪ್ರಾಮಿಸ್ ಅಂದ್ರೆ ಅದು ನಡ್ಕೊಂಡು ಬರೋ ತರನೇ ನಾನು ವಚನ ಕೊಟ್ಟಿದ್ದೀನಿ ಅನ್ನೋ ತರ. ಅವಾಗ್ಲೇ ಅವ್ರು ನಮಗೆ 12ನೇ ಶತಮಾನದ ಹಿಂದೆನೆ ವಚನಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಲೈಫಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾನೇ ಉಪಯೋಗ ಆಗತ್ತೆ ನಮ್ಮ ಲೈಫಿಗೆ ಅಂತ ಹೇಳ್ತಾ, ನೆಕ್ಸ್ಟ್ ಅರ್ಥನೂ ಅಷ್ಟೇ ಎಷ್ಟು ಗಹನವಾಗಿದೆ ನೋಡಿ ಅಲ್ವಾ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಲಶ ಅಂತನ್ನುವಾಗ ನಮ್ಮ ಶರೀರವನ್ನ ನಾವು ದೇಗುಲದ ಸಮಾನವಾಗಿ ಇಟ್ಕೋಬೇಕಂದ್ರೆ ನಮ್ಮ ಆಲೋಚನೆಗಳಲ್ಲಿ ನಾವು ಅಷ್ಟು ಪರಿಶುದ್ಧತೆಯನ್ನ ಇಟ್ಕೊಂಡಿರ್ಬೇಕು. ಸೊ ಮನುಷ್ಯ ಅಷ್ಟು ಪರಿಶುದ್ಧವಾದ ಆಲೋಚನೆಗಳನ್ನ ಇಟ್ಕೊಂಡಾಗ ಬೇರೆ ಎಂಥ ನಾವೇನು ಆಡಂಬರದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಆ ಥರದ್ದೇನು ಬೇಕಾಗೇ ಇಲ್ಲ. ಮನಃಶುದ್ಧಿ ಹೊಂದಿದ್ರೆ ಸಾಕು ಅನ್ನೋದನ್ನ ನಮಗೆ ಅಲ್ಲಿ ತುಂಬಾ ಸರಳವಾಗಿ ಮನಸ್ಸಿಗೆ ಮುಟ್ಟೋ ಹಾಗೆ ಹೇಳಿಸ್ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್, ನೀವು ಇವತ್ತು ಬಂದು ನಮ್ಮ ಬಸವ ವಾಹಿನಿಯಲ್ಲಿ ನಮ್ಗೆ ಇಷ್ಟು ಒಳ್ಳೆ ವಚನವನ್ನ ಹೇಳಿದ್ದಕ್ಕೆ. ಈಗ ಈ ರೊಟ್ಟಿನೂ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ಈಗ ಬಿಸಿ ಬಿಸಿ ಸಬ್ಬಕ್ಕಿ ರೊಟ್ಟಿ ರೆಡಿ ಇದೆ ಅಲ್ವಾ? ಹೌದು. ಚಟ್ನಿ ನಾನು ಮನೆಯಿಂದಾನೇ ಮಾಡ್ಕೊಂಡ್ ಬಂದಿದ್ದೆ, ಕಾಯಿ ಚಟ್ನಿ. ಯಾವುದೇ ಬೇರೆ ಚಟ್ನಿ ಜೊತೆ ಬೇಕಾದ್ರೂ ಇದನ್ನ ಸವಿಬಹುದು. ಈಗ ನೋಡಿ ಟೇಸ್ಟ್ ಮಾಡಿ ರುಚಿ ಹೇಗಿದೆ ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಇದಕ್ಕೆ ವಿಭೂತಿ ಹಾಕೊಂಡ್ಬಿಡ್ತೀನಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ. ಸೊ ತಗೊಳ್ಳಿ, ಸಬ್ಬಕ್ಕಿ ರೊಟ್ಟಿ ರೆಡಿಯಾಗಿದೆ, ಕಾಯಿ ಚಟ್ನಿ ಜೊತೆ ಸವಿಯಲು ಸಿದ್ಧ. ಓಕೆ, ಸಬ್ಬಕ್ಕಿ ಜೊತೆ ಇವತ್ತು ಒಂದು ಒಳ್ಳೆ ಮ್ಯೂಸಿಕ್ ಕೇಳ್ತಾ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ವೀಕ್ಷಕರೇ ಹೇಗಿದೆ ಅಂತ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನಾನು ವೆಯ್ಟ್ ಮಾಡಿಸಲ್ಲ ನಿಮಗೆ, ನಾನಂತೂ ತಿಂದ್ಬಿಟ್ಟು ಹೇಳ್ತೀನಿ. ನೋಡಿ ಇದು ಎಷ್ಟು ಸ್ಮೂತಾಗೆ ಬರ್ತಾ ಇದೆ ಹೀಗೆ ಕೈಗೆ. ಮನೆಯಿಂದನೇ ಕಾಯಿ ಚಟ್ನಿನೂ ಮಾಡ್ಕೊಂಬಂದಿದ್ದಾರೆ. ಹೌದು, ನೋಡ್ಕೊಂಬಿಡಿ, ತುಂಬ ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್. ಚಟ್ನಿನೂ ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ಅಂತೂ ಆಸಮ್ ಆಗಿದೆ, ಎಮ್ಮಾಗಿದೆ. ಥ್ಯಾಂಕ್ ಯು. ರೊಟ್ಟಿ ಇದು ಎಳ್ಳು ಸಿಗ್ತಾ ಇದೆ ನನಗೆ ಬಾಯಿಗೆ. ನನಗೆ ಎಳ್ಳು ಜೊತೆನೇ ತುಂಬ ಇಷ್ಟ ಆಯಿತು. ಸೊ ಪರ್ಫೆಕ್ಟಾಗಿದೆ. ಇಷ್ಟು ಒಳ್ಳೆ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿ ನಮಗೆ ಒಂದು ಒಳ್ಳೆಯ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಯ ತಂಡದ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಲಕ್ಷ್ಮಿಯವರು ಬಂದು ಸಬ್ಬಕ್ಕಿ ರೊಟ್ಟಿನ ಹೇಳ್ಕೊಟ್ರು. ಇದಂತೂ ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ. ಸಬ್ಬಕ್ಕಿ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ, ಅಕ್ಕಿ ಹಿಟ್ಟು, ಹಸಿರು ಮೆಣಸಿನಕಾಯಿ, ಎಣ್ಣೆ, ಎಳ್ಳು, ಕಡಲೆ ಬೀಜ, ಆಲೂಗೆಡ್ಡೆ, ಉಪ್ಪು, ಕರಿಬೇವು, ಕೊತ್ತಂಬರಿ. ಮಾಡುವ ವಿಧಾನ: ಸಬ್ಬಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಕುದಿಯುವ ನೀರಿನಲ್ಲಿ 5 ನಿಮಿಷ ಹಾಕಿ ಬಸದಿಟ್ಟುಕೊಳ್ಳಿ. ಆಲೂಗೆಡ್ಡೆ ಬೇಯಿಸಿ ಚೆನ್ನಾಗಿ ಕಿವಿಚಿಟ್ಟುಕೊಳ್ಳಿ. ಬಸಿದ ಸಬ್ಬಕ್ಕಿ, ಕಿವಿಚಿದ ಹಾಲು ಹಾಗೂ ಅಕ್ಕಿ ಹಿಟ್ಟು ಹಾಕಿ ಬೆರೆಸಿಕೊಳ್ಳಿ. ಕಡಲೆ ಬೀಜವನ್ನು ಹುರಿದು ಪುಡಿ ಮಾಡಿಕೊಳ್ಳಿ. ಬೆರೆಸಿಟ್ಟ ಮಿಶ್ರಣದೊಂದಿಗೆ ಈ ಕಡಲೆ ಬೀಜದ ಪುಡಿ, ಉಪ್ಪು, ಕರಿಬೇವು, ಕೊತ್ತಂಬರಿ ಹಾಕಿ ಬಿಸಿ ನೀರು ಹಾಕಿ ಕಲಿಸಿಕೊಳ್ಳಿ. ಒಂದು ಕವರ್ನ ಮೇಲೆ ಎಣ್ಣೆ ಸವರಿ ರೊಟ್ಟಿ ತಟ್ಟಿ. ಕೊನೆಯಲ್ಲಿ ಎಳ್ಳು ಸವರಿ ತವದ ಮೇಲೆ ಎಣ್ಣೆ ಹಾಕಿ ಬೇಯಿಸಿದರೆ ಸಬ್ಬಕ್ಕಿ ರೊಟ್ಟಿ ಸವಿಯಲು ಸಿದ್ಧ.